ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯುಗಾದಿ ವ್ಲಾಗ್. ಇವತ್ತು ನಮಗೆಲ್ಲರಿಗೂ ಹೊಸ ವರ್ಷ ಇಲ್ಲಿಂದ ಶುರು ಆಗುವಂಥದ್ದು. ಆ್ಯಂಡ್ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಲೈಫಲ್ಲೂ ಕಹಿಗಿಂತ ಸಿಹಿ ಜಾಸ್ತಿ ಇರಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ 2 ಇರುತ್ತೆ, ಅದರಲ್ಲಿ ಜಾಸ್ತಿ ಸ್ವೀಟ್ ಇರಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಹಬ್ಬದ ಸ್ಪೆಷಲ್ ಊಟ ಏನು ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇಲ್ಲೊಬ್ಬರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನೊಬ್ಬ ಇಲ್ಲಿ ತರಲೆ ಮಾಡಿಬಿಟ್ಟು ಹೋದ ಅವನು ಈಚೆ ಬರ್ತಾನೆ ಮತ್ತೆ ಅವನು. ಆ್ಯಂಡ್ ನಾವೆಲ್ಲರೂ ಇನ್ನು ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು, ಹಬ್ಬದ ಊಟ ಮಾಡಬೇಕು. ತೋಟಕ್ಕೆ ಹತ್ರ ಹೋಗ್ಬಿಟ್ಟು ಬಾಳೆದೆಲೆ ತಗೊಬಂದವನೇ ಹೆಂಗೆ ತರಲೆ ಮಾಡ್ತಾನೆ ಅಂತ ಗೊತ್ತಾಯ್ತಾಗ ಹಿಂಗೆ ಆಡೋದು ಹಂಗೆ ಮಾಡೋದು. ಅಲ್ಲಿ ಬಂದ್ಬಿಟ್ಟು ನನ್ನ ವ್ಲಾಗಲ್ಲಿ ನಾನು ಮಾತ್ರ ಕಾಣಿಸ್ತಿದ್ದೀನಿ ಅಂತ ಬಂದ್ಬಿಟ್ಟು ಅವಳಿಗೆ ತರಲೆ ಮಾಡೋಕ್ಕೆ ಅಂತ ಹಂಗೆ ಆಡೋದು ಬರ್ತಿದ್ದ. ಅಷ್ಟು ಗೊತ್ತಾಯ್ತು ಅವನಿಗೆ ಅವನನ್ನು ತೋರಿಸ್ತಿದ್ದೀನಿ ಅಂತ. ತೋರಿಸ್ತೀನಿ ಗೈಸ್ ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ. ಫಸ್ಟು ಅನನ್ಯನ ತೋರಿಸ್ತೀನಿ. ಎಸ್, ಇವ್ರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ. ಅನನ್ಯ ಹ್ಯಾಪಿ ಯುಗಾದಿ. ಇನ್ನೊಬ್ಬ ಬರ್ತಂತಡೀರಿ ಬರೋದ್ರಲ್ಲೇ ಗೊತ್ತಾಯ್ತದೆ. ಕೂತ್ಕೊಳ್ಳಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ಎಲ್ರಿಗೂ ವಿಶ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆಯ್ತು. ಇವಳಿಗೂ ಅಷ್ಟೇ, ಚಿತ್ರ ಪುಳಿಯೋಗರೆ ತಿಂದು ಒಳ್ಳೆ ಮಾತಾಡು. ಇವಳಿಗೆ ಅದೇ ತಿಂಡಿ ತಿಂತಾಳು ನೋಡಿ. ಇವಳು ನಮಗಿನ್ನ ತಿಂಡಿ ತಿಂದಿಲ್ಲ, ಕೆಲಸ ಮಾಡಿ ತಿಂಡಿ ತಿಂತಾ ಇದೀವಿ. ಇವಾಗಿನ್ನ ಇದ್ದಿರೋದು ಇವಳು. ಹಿಂಗಾಡ್ತಾನೆ. ಏನೇನು ತಗೊಂಡ್ಬಂದಿದ್ಯಾ? ನೀನೇನೇನು ತಂದಿದ್ಯಾ ಹೇಳು. ತೋಟದಿಂದ ಕಟ್ತಾ ಮಾವಿನ ಎಲೆ ಎಲ್ಲ? ಮಾವಿನ ಎಲೆ ಎಲ್ಲ ತೋರ್ಸೋದು ಎಷ್ಟು ಸೂಪರ್ ಕಟ್ಟಿದೆ ಅಂತ ತೋರಿಸ್ತೀನಿ ತಡೀರಿ. ಕೇಳ್ಬೇಕು ಹೆಂಗ್ ಕಟ್ಟಿದ ಅಂತ. ಚೆನ್ನಾಗಿ ಕಟ್ಟಿದ್ಯಾ. ಆರ್ಟ್ ಬೈ ಋತ್ವಿಜ್. ನಿಜ ಚೆನ್ನಾಗಿ ಮಾಡಿದೆ, ಸಖತ್ತಾಗಿ ಕಾಣಿಸ್ತೈತೆ. ನಮ್ಮ ಮನೆ ದೇವರು ನೋಡ್ಬಿಡಿ. ಹೌದು, ಇವತ್ತು ನಾವೇನೇ ಇದ್ರು ಎಲ್ಲಾದ್ರೂ ಹಿಂದೆ ಇವರೇ. ಇಲ್ಲಿ ಈಚೆದ್ದು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಮಾಡಿದ್ಯೋ ಕೊಡೋ ಋತು. ಎಲ್ಲನೂ ಚೆನ್ನಾಗವೆ. ಮೇ ಬಿ ಇವಾಗೆಲ್ಲ ಹೊಸ್ದಾಗಿ ಚಿಗುರುತ್ತಿರುತ್ತಲ್ಲ, ಅದಕ್ಕೆ ಇರ್ಬೇಕೇನೋ. ನಾನು ಆರಿಸ್ಕೊಂಡು ಕಿತ್ಕೊಂಡ್ಬಂದಿದ್ದೀನಿ ಹೊಸ್ದಾಗಂತೆ. ಆಯ್ತಾಯ್ತು. ರೆಸ್ಪೆಕ್ಟ್ ಎಲ್ಲ ಸೌಂದಿ ಕಷ್ಟಪಟ್ಟು ಕಿತ್ಕೊಂಡ್ಬಂದಿರೋದಕ್ಕೆ. ಸರಿ ಸರಿ ತೋರಿಸಿದ್ದೀನಿ. ಎಲ್ಲ ಬಾಳೆದೆಲೆ ಎಲ್ಲ ತಂದಲ್ಲ ಒಳಗಡೆ ನಿಮ್ಮ ಅಮ್ಮನ ಹತ್ರ ಐತವು. ಹೌದಾ? ಇವನು ತೋರಿಸ್ತಿರೋದಕ್ಕೆ ಗೈಸ್ ತೋರಿಸ್ತೀನಿ. ಎಲ್ಲೈತು? ಇಲ್ಲಿಲ್ಲೇ ಎಲ್ಲೋ. ಓ, ಇಲ್ಲಿಟ್ಟವನು. ಇಷ್ಟೊಂದು ನೀನು ತಂದಿದ್ಯಾ ಗೈಸ್? ಇಲ್ಲಿ ನೋಡಿ ಎಷ್ಟು ತಂದವನೇ ಅಂತ. ಹಂಗೆ ತೋರಿಸಿದ್ರೆ ಗೊತ್ತಾಗಲ್ಲ ಎಷ್ಟವೆ ಅಂತ. ಹಿಂಗೆ ನೋಡ್ಬೇಕದ ಹಿಂಗೆ. ಓಕೆ, ಸಾಕು ಬಿಡು. ಅಷ್ಟೇ. ಏನಕ್ಕೆ ಅಷ್ಟೊಂದು ತಂದಿದ್ಯಾ? ಸೌಂದಿಗೆ ಊಟ ಮಾಡಕ್ಕೆ. ನಮ್ಮ ತೋಟದ ಗೈಸದು, ನಮ್ಮ ಬಾಳೆ ಗಿಡದ್ದು. ಆ್ಯಂಡ್ ಇಲ್ಲಿ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗ್ತಿದೆ. ಅದು ದೇವಸ್ಥಾನಕ್ಕೆ ಪ್ರಸಾದ ಕೊಡೋಕೆ ಎತ್ತಿಡ್ತಿರೋದು. ನಮ್ಮ ಮನೇಲಿ ಎಂಜಿಲ್ ಮಾಡೋಂಗಿಲ್ಲ ಗೈಸ್. ಮುಂಚೆನೇ ಟೇಸ್ಟ್ ನೋಡೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಎತ್ತಿಟ್ಬಿಟ್ಟು ಎಡೆಗೆ, ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಖಾರ ಏನು ಕಡಿಮೆ ಇರುತ್ತೆ ಅದನ್ನು ಹಾಕ್ಬೇಕು. ಬರ್ಬೋದು. ತಟ್ಟೆ ಇಟ್ಕೊಂಡು ನಿಂತೋಡ. ಆ್ಯಂಡ್ ನಮ್ಮ ಮನೇಲಿ ಇನ್ನೊಬ್ರು ಗೆಸ್ಟ್ ಇದ್ದಾರೆ ಗೈಸ್. ನಾನು ಈ ರೂಮಿಗೆ ಬಂದಾಗ ಗೊತ್ತಾಗುತ್ತೆ ಯಾರು ಅಂತ. ಇವರೇ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಎಲ್ರಿಗೂ ವಿಶ್ ಮಾಡಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ,
ಇವ್ರ ಮನೇಲಿ ಎಂತ ಎಡೆ ಇಡ್ತಾರೆ ಗೈಸ್, ಅದಕ್ಕೆ ಇವ್ರು ಬೇಗ ಹೋಗ್ಬೇಕಂತೆ. ಅದಕ್ಕೆ ನಾವು ಬೇಗ ಬೇಗ ಎಲ್ಲ ಅಡುಗೆ ಮಾಡ್ತಾ ಇರೋದು. ನಮ್ಮಮ್ಮ ಪಾಪ ಇಷ್ಟು ಬೇಗ ಬೇಗ ಎಲ್ಲ ಮಾಡ್ತಾ ಇರೋದು. ಎಣ್ಣೆ ಹಚ್ಕೊಳಲ್ವಾ ಹಬ್ಬಕ್ಕೆ? ಇನ್ನು ಯಾರೂ ಹಚ್ಕೊಳಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಗೈಸ್. ಎಲ್ಲರಿಗೂ ನಮ್ಮಮ್ಮ ಸಾಂಬಾರೆಲ್ಲ ಆದಮೇಲೆ ಎಲ್ಲರಿಗೂ ಎಣ್ಣೆ ಹಚ್ಕೊಡುತ್ತೆ. ಆ್ಯಂಡ್ ಸ್ನಾನ ಮಾಡಿ ಎಲ್ಲರೂ ಹಬ್ಬದ ಊಟ ಮಾಡಿದ್ದು. ಇಲ್ಲ ನೋಡಿ ಗೈಸ್, ಇವಳನ್ನ ಆಯಿಲ್ ಹಚ್ಕೋತಾವಳೆ ಕೈಗೆ ಕಾಲಿಗೆ ಎಲ್ಲ ಹಚ್ಕೊ. ಇಷ್ಟು ಚೆನ್ನಾಗಿ ಕಾಣಿಸ್ತು. ಈಗ ನಾನು ರೆಡಿ ಆಗಿದ್ದೀನಿ, ನಾನು ಹಚ್ಕೋತೀನಿ. ನೀನು ಹಚ್ಕೊಳಲ್ವಾ ಕೈ ಕಾಲಿಗೆಲ್ಲ? ತಲೆಗೆ ಹಚ್ಕೊಂಡು ಆದ್ಮೇಲೆ ಹಚ್ಕೋತೀಯಾ? ಹ್ಞೂ, ನಾನೇನು ಹಚ್ಕೋತಿದ್ದೀನಿ. ನಮ್ಮಮ್ಮ ಅದು ಬಿಟ್ಟಿದ್ದೀವಿ. ನಾವು ಕರ್ಬೂಜ ಜ್ಯೂಸ್ ಕುಡ್ಕೊಂಡು ಸೊಟ್ಟೆ ಬೇಳೆ ಆಟ ಆಡ್ತಾ ಇದೀವಿ. ನನ್ ದುಡ್ಡು ಕಟ್ಬೇಕಾ? ₹1 ಅಷ್ಟೇ ಗೈಸ್. ನಮ್ಗೆ ಎಷ್ಟು ಜನ ಆಡ್ತಾ ಇರೋದು ನೋಡಿ. ಇವರೇ ಗೈಸ್ ಇದನ್ನ ಆಡಕ್ಕೆ ಹೇಳ್ಕೊಟ್ಟಿರೋದು ನಮ್ಗೆ ಗೊತ್ತೇ ಇಲ್ಲ. ಇದು ಫಸ್ಟ್ ಟೈಮ್ ಆಡ್ತಾ ಇರೋದು ನಾನು. ಇದನ್ನು ಚಿಕ್ಕಳಿದ್ದಾಗ ಆಡಿದ್ದು. ನಾನು ಚಿಕ್ಕಳಿದ್ದಾಗ ಆಡಿದ್ದೆ. ಎಷ್ಟೋ ವರ್ಷ ಆದಮೇಲೆ ಒಂದು 10-15-20 ಇಯರ್ಸಾ 15 ಇಯರ್ಸ್ ಆದಮೇಲೆ ಆಡ್ತಾ ಇರೋದು. ಅದ್ರ ಪಾಪ ನಮ್ಮಮ್ಮ ಇವನ್ನೆಲ್ಲ ಮಾಡಿಕೊಟ್ಟು ಇದನ್ನ ರೆಡಿ ಮಾಡಿಕೊಟ್ಟು ಆಡ್ತಾ ಇರೋದು. ಸೆಕೆಂಡ್ ಟ್ರಿಪ್ ಜ್ಯೂಸಾ? ಬೇಗ ನಿಂದೆ ಆಟ. ನಂದೇನಾ? ಸರಿ ಸರಿ. ಎಲ್ರಿಗೂ ಬೇವು ಬೆಲ್ಲ ಕೊಡೋಣ ಬನ್ನಿ. ಫಸ್ಟ್ ಇವನಿಗೆ ಕೊಡೋಣ. ನಾನೆಲ್ಲ ತಿಂದೆ. ನೀವು ತಿಂದ್ರಾ? ಇನ್ನೊಂದು ಸ್ವಲ್ಪ ತಗೊಳ್ಳಿ. ಸಾಕು ಸಾಕು. ಅನನ್ಯ ಕೊಡ್ತೀನಿ. ಅನನ್ಯ ತಗೊಳ್ಳಿ. ಥ್ಯಾಂಕ್ ಯು. ಅಲ್ಲೇನು ನೋಡ್ತಾ ಇದೀಯಾ? ಅದೆಲ್ಲ ಪೂರ್ತಿ ಎತ್ತಿಡಬಾರ್ದು ಅಂತ ಫುಲ್ ಮಿಕ್ಸ್ ಮಾಡಿಬಿಟ್ಟಿದ್ರು. ಕೈ ಇದೆಯಾ? ಸ್ವೀಟ್ ಮಿಕ್ಸ್. ತಮ್ಮ ನೀನು. ನಮ್ಮ ಅಮ್ಮಗೆ ಫುಲ್ ರಾಜಾರೋಷವಾಗಿ ಮಗ ಎಲ್ಲ ಕೆಲಸ ಮುಗಿಸಿ ಪ್ರದೀಪಿಗೆ ಕೂಡ ನಾ ಬನ್ನಿ ಗೈಸ್. ಮಲ್ಕೊಬಿಟ್ಟವ್ರು ಇವರು. ಹೇಳಿ ಎದ್ದಿದ್ದೀರಾ? ತಗೊಳ್ಳಿ ಬೇವು ಬೆಲ್ಲ. ಎಲ್ಲರದು ಎಕ್ಸ್ಪ್ರೆಷನ್ ನೋಡಿ ಇಲ್ಲಿ. ಅಷ್ಟೇ ಇದು ಅನ್ನಂಗುಕ್ಕೆ ಅಲ್ವ ತಿನ್ನಕ್ಕಾಗೋದು. ಸಾಕು ಅಂತ ನಿಮ್ಮ ಮುಖ ನೋಡಿ ಗೈಸ್. ಇದೇಂತು ಫುಲ್ ಕೈ ಅಂತಂದರೆ ಏನು ಮಾಡಿದ್ದೆ, ಎತ್ತಿಡಬಾರ್ದು ಅಂತ ಹೇಳಿ ಬೇವಿನ ಸೊಪ್ಪನ್ನೇ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ಇದಾಯ್ತಾ. ಬೇವಿನ ಸೊಪ್ಪು ಎಲ್ಲ ಪೂರ್ತಿ ಗ್ರೈಂಡ್ ಮಾಡಿಬಿಟ್ಟವ್ರೆ ಮಿಕ್ಸಿಗೆ ಹಾಕ್ಬಿಟ್ಟು. ಅದನ್ನು ಕಡಲೆಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಲಸಿ ಕೊಟ್ಟಿದ್ದಾರೆ. ಅದಕ್ಕೆ ತಿನ್ನೋಕ್ಕಾಗ್ತಾಯಿಲ್ಲ. ಫುಲ್ ಕೈ ಥರ ಇದೆ. ನೆಕ್ಸ್ಟ್ ನಮ್ಮ ಮನೇಲಿ ಊಟ ಏನಂತ ತೋರಿಸ್ತೀನಿ ನೋಡಿ. ಒಬ್ಬಟ್ಟು, ತುಪ್ಪ, ಕಾಯೆಲ್ಲು, ನನ್ನ ಪುಳಿಯೋಗರೆ, ನನ್ನ ಇದು ಆಲೂಗಡ್ಡೆ ಪಲ್ಯ, ಬೀನ್ಸ್ ಪಲ್ಯ, ಹೆಸರು ಬೇಳೆ, ಅನ್ನ, ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ಮತ್ತು ರೈಸ್. ನಮ್ಮದು ಊಟ ಆಗಿದ್ದು ಲೇಟ್ ಆಯಿತು, ಅದರಿಂದ ನಾವು ಅಷ್ಟೇ ಬಾಕಿ ಇದ್ದೀವಿ, ನಾನು ಮತ್ತು ಅನನ್ಯ. ಸ್ನಾನ ಆಗಿದ್ದು ಲೇಟ್ ಆಯಿತು. ಎಲ್ಲರೂ ಎಂತ ದೇವಸ್ಥಾನಕ್ಕೆ ಅಪ್ಪಾಜಿ ಎಡೆ ತಗೊಂಡೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ಬೇಗ ಬೇಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಟ್ರು. ನಾವೇ ಲಾಸ್ಟಿಗೆ ಉಳ್ಕೊಂಡಿದ್ದವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ನಾನು ಅನನ್ಯ ಇಬ್ಬರದ್ದು ಲಾಸ್ಟಲ್ಲಿ ಊಟ ಮಾಡ್ತಿದ್ದೀವಿ. ಅವರೆಲ್ಲರಿಗೂ ಊಟ ಆದಮೇಲೆ
ಆ್ಯಂಡ್ ಇಲ್ಲಿ ನಾನು ಮುಂದೆಲ್ಲ ತೋರಿಸ್ತೀನಿ ನೋಡಿ. ಅದೇ ಎಲೆ ಸೇಮ್ ನಾನೇನು ಊಟ ಮಾಡ್ತಿದ್ದೀನಿ ಅದೇ ಸೇಮ್. ಆ್ಯಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ. ನನಗೆ ಹೆಂಗಿದೆ ಊಟ? ನಾನು ಬೆಳಿಗ್ಗೆ ಒಬ್ಬಟ್ಟು ತಿಂದಿದ್ದೆ, ಬಿಸಿ ಬಿಸಿದು. ಇವಳು ತಿಂದಿಲ್ಲ, ಇವಾಗಲೇ ತಿಂತಿರೋದು ಇವಳು. ನೈಸ್. ಒಬ್ಬಟ್ಟು ಇವರೇ ಮಾಡಿರೋದು, ಅಮ್ಮ ಅನನ್ಯ. ನೀನು ಮಾಡಿರೋದು ನಿಂಗೆ ಇಷ್ಟ ಆಗುತ್ತೆ. ಚೊಟ್ಟೆಬೇಳೆ ಹೆಂಗಿತ್ತು? ಎಷ್ಟೊಂದು ವರ್ಷ ಆದಮೇಲೆ. ನೀನೇ ತಾನೆ ದುಡ್ಡು ಹಾಕೊಂಡಿದ್ದು. ಹೋ ಹೌದಾ? ನಿಂಗೆ ಜಾಸ್ತಿ ಬಂದಿರೋದು, ನಂಗೆ 10 ರೂಪಾಯಿ ಅಷ್ಟು. ಗೈಸ್ ನಾವು ಕಟ್ಕೊಂಡಿದ್ದೆ 1 ರೂಪಾಯಿ. ಹೇಳ್ಬೇಕಂದ್ರೆ 1 ರೂಪಾಯಿ ಮಜಾ ಇರಲ್ಲ ಅಂತ ಹೇಳೋದು. 1 ರೂಪಾಯಿ ಹಾಕೊಂಡಿದ್ದು. ನಿನಗೂ ಬಂದೈತೆ ತಾನೆ? ಅದೇ 10 ರೂಪಾಯಿ. ಇವಳಿಗೊಂದು 10 ರೂಪೀಸ್ ಪ್ರಾಫಿಟ್ ಆಗೈತೆ. ಅದು ಸಾಲ ಇಸ್ಕೊಂಡು ಇವಳತ್ತ ಒಂಥರ ಮಜಾ ಇತ್ತು ಗೈಸ್. ಚೆನ್ನಾಗಿತ್ತು. ಗೈಸ್ ರುತಿ ಸಿದ್ದಪ್ಪ ದೇವಸ್ಥಾನಕ್ಕೆ ಹೋಗ್ತವ್ರು ಪೂಜೆ ಮಾಡಿಸ್ಕೊಬರಕ್ಕೆ ಅಂತ. ನಾವೆಲ್ಲೂ ಇಲ್ಲ, ನಾವಿಲ್ಲೇ ನಾವು ಮನೆ. ಇನ್ನೊಂದು ಸ್ವಲ್ಪ ದಿನ ನಾವೆಲ್ಲೂ ಹೋಗಲ್ಲ, ನಾವು ಮನೆಯಲ್ಲೇ ಇರೋದು. ಯಾಕಂದರೆ ಫುಲ್ ರಶ್ ಇದೆ ಅಲ್ಲಿ. ಇವತ್ತು ಜಾತ್ರೆ, ಜಾಸ್ತಿ ಜನ ಇರ್ತಾರೆ, ರಶ್ ಇರುತ್ತೆ. ಆ್ಯಂಡ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರೋದು. ನಮ್ಮಮ್ಮ ನನ್ನ ಜೊತೆ ಹೋಗ್ಬಿಟ್ಟು ಬಂದವ್ರೆ ನೋಡಿ ಗೈಸ್ ಇಲ್ಲಿ ದೇವಸ್ಥಾನಕ್ಕೆ. ನಿನ್ ಕೂದಲು ಏನು ಆಗಿಲ್ಲ, ಕರೆಕ್ಟಾಗಿ ಐತೆ. ದೇವಸ್ಥಾನ ಹತ್ರ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇನ್ನೇನು ಇಲ್ಲ, ಪ್ರದೀಪ್ ಕೂಡ ಹೋದ್ರು ಅವ್ರ ಮನೆಗೆ. ಐ ವಿಲ್ ಹೆಂಡ್ ದಿಸ್ ಬ್ಲಾಗ್ ಇಲ್ಲೇ ಹೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಹೌ ಅವರ್ ಯುಗಾದಿ ಸೆಲೆಬ್ರೇಷನ್ ಹೆಂಗಿತ್ತು ಅನ್ನೋದನ್ನ ನೋಡಿದ್ದೀರಾ ಈ ಬ್ಲಾಗಲ್ಲಿ. ಇವನು ನಾಳೆ ಮೊದಲು ಕಳಿಸ್ಬೇಕು. ನೀವಿಬ್ರು ಮಾತಾಡಿ. ನೆಕ್ಸ್ಟ್ ಇವರೊಂದು 2 ಮಾತಾಡ್ಬೇಕಂತ ವಿನಂತಿ. ಮಾತಾಡಿ ಫ್ರೆಂಡ್, ಮಾತಾಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ಮಾತು ಚೆನ್ನಾಗೇ ಮಾತಾಡಿದ್ಲು ಗೈಸ್. ಬ್ಲಾಗ್ ಏನ್ ಮಾಡ್ಬಿಡ್ತಾಳು. ನೀನ್ ಮಾತಾಡೋ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹೆಂಗಿತ್ತು? ಫುಲ್ ರಶ್ ಇತ್ತು. 1 ಕಿಲೋಮೀಟರ್ ನಡೆದ್ವಿ. ಟ್ರಾಫಿಕ್ ಅಂತ ವೆಹಿಕಲ್ಸ್ ಹಿಂದೆನೆ ನಿಲ್ಸಿದ್ರಾ? ಹಿಂದೆ ನಿಲ್ಸ್ಬಿಟ್ಟು ಅಲ್ಲೇ ಬ್ಯಾರಿಕೇಡ್ ಹಾಕಿದ್ರು. ಅಲ್ಲಿ ನೆಡ್ಸ್ಕೊಂಡು ಹೋದ್ವಿ. ಇವನು ಸ್ಲಿಪ್ಪರ್ನು ಹಾಕ್ಸ್ಕೊಂಡು ಹೋಗಿರ್ಲಿಲ್ಲ, ಬರೀ ಕಾಲಲ್ಲಿ ನೆಡ್ಸ್ತಾ. ಬರುವಾಗ ಮಾನ್ಯ ಸಿಕ್ಕಿದ್ಲು, ಸ್ಲಿಪ್ಪರ್ ಕೊಡ್ಲು. ಅವಳ ಪಾಪ ಬರೀ ಕಾಲಲ್ಲಿ ಬಂದ್ಲು. ನಿಮ್ಗೆ ಗೊತ್ತಲ್ಲ ದೇವಸ್ಥಾನ ಹತ್ರ ಜಾಸ್ತಿ ಜನ ಸ್ಲಿಪ್ಪರ್ ತಗೊಂಡೋದ್ರೆ ಏನ್ ಕತೆ ಅಂತ. ಅದಕ್ಕೋಸ್ಕರ ನಾನು ಐಡಿಯಾ ಮಾಡಿ ನಡೆಸ್ದ. ಅದಕ್ಕೆ ಬರೀ ಕಾಲ ನಡ್ಕೊಂಡು ಹೋದ್ರ? ಪಾದಯಾತ್ರೆ ಮಾಡಿ ಬಂದವ್ರೆ. ದರ್ಶನ ಆಯ್ತು, ಚೆನ್ನಾಗಿತ್ತು. ಅವಾಗ ಇನ್ನ ದೇವ್ರು ಉಣಿಸ್ತಾ ಇದ್ರು, ನಾವು ಬಂದ್ವಿ. ಏನ್ ತಿಂದ್ ಬಂದೆ? ಅಲ್ಲೇನೋ ತಿನ್ಲಿಲ್ಲ, ತುರ್ಬೇಕೆರೆಗೆ ಬಂದ್ವಿ. ಅಲ್ಲೇನೋ ಸೇಲ್ ಹಾಕಿದ್ರ, ಅಲ್ಲಿ ಪೊಟ್ಯಾಟೊ ಟ್ವಿಸ್ಟ್ ಆಗ್ತಿತ್ತು. ಓ, ಅಲ್ಲಿ ತಿಂದ್ ಬಂದಿದ್ದ. ನಾನು ಜಾತ್ರೆ ಇತ್ತು ಗೈಸ್ ಅಲ್ಲಿ ದೇವಸ್ಥಾನ ಹತ್ರ, ಅಲ್ಲಿ ತಿಂದ್ ಬಂದವ್ರೆ ಅಂತ ಬರೀ ಕಾಲಲ್ಲಿ ಓಡಾಡಕ್ಕೆ ಆಯ್ತಾ. ಓಕೆ, ನಾಳೆ ನಾನ್ ವೆಜ್ ಗೈಸ್ ನಮ್ಮ ಮನೆಯಲ್ಲಿ. ಹೌದು. ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ವ್ಲಾಗ್ನ. ನಾಳೆ ಇವನು ಹೋಗ್ತಾನೆ ಅಂತ ಹೇಳಿ ನಾಳೆ ಮಾಡ್ತಾ ಇರೋದು. ಆ್ಯಂಡ್ ಒಳ್ಳೆ ಶಾರ್ಟ್ ನೋಡಿ ಎಷ್ಟು ಹೊಡಿತಾಳೆ ಅಂತ. ಆದ್ರೂ ನಾನು ಸುಮ್ಮನೆ ಇರ್ತೀನಿ. ಇವನ್ ಫಸ್ಟ್ ಹೊಡೆದಿರ್ತಾನೆ ಗೈಸ್, ಅವಳು ರಿಪೀಟ್ ಹೊಡೆದಿರ್ತಾಳೆ. ಇಲ್ಲ ನೋಡಿ, ನಾನು ಆಗಿದೀವಿ ಈಗ. ಎಷ್ಟು ಹೊಡೆದ್ರು ನಾನು ನೋಡಿ ಎಷ್ಟು ಸಹಿಸ್ಕೊಂಡು ಸುಮ್ಮನೆ. ಈಗ ಲಾಫ್ ಮಾಡಿದ ತಕ್ಷಣ ಇವನ್ ಏನಂದ ಗೊತ್ತಾ ಅವಳಿಗೆ, ಅಲ್ಲೋಡು ನೀನ್ ಆಂಟಿ ತರ ಕಾಣಿಸ್ತಿದ್ಯಾ ಅದ್ರಲ್ಲಿ ನಿಂತಂತವನೆ. ಸಾಕು ಗೈಸ್, ಈ ವ್ಲಾಗ್ ಎಂಡ್ ಮಾಡ್ಬಿಡೋಣ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಅಲ್ಲಿ ಕೈ ಏನ್ ಮಾಡ್ತಾವೆ. ಬಾಯ್ ಬಾಯ್.